ರಾಜ್ಯವನ್ನ ತಲ್ಲಣಗೊಳಿಸಿದಂತ ಘಟನೆ ಮಂಡ್ಯದ ಆಲೆಮನೆಯಲ್ಲಿ ಸುಮಾರು 2-3 ಸಾವಿರಕ್ಕೂ ಹೆಚ್ಚು ಭ್ರೂಣ ಹತ್ಯೆಗಳನ್ನು ಮಾಡಿರ್ತಕ್ಕಂಥದ್ದು. ಸುಮಾರು 50ರಿಂದ 60 ಸಾವಿರ ಒಂದೊಂದು ಭ್ರೂಣ ಹತ್ಯೆಗೆ ವಸೂಲಿ ಮಾಡಿ ಅಮಾಯಕ ಒಂದು ಹೆಣ್ಣು ಶಿಶುಗಳನ್ನು ಕೊಲೆ ಮಾಡಿರ್ತಕ್ಕಂಥ ಘಟನೆ ನಿಜಕ್ಕೂ ನಾವೆಲ್ಲ ನಾಗರಿಕ ಸಮಾಜ ತಲೆ ತಗ್ಸುವಂಥದ್ದು. ಮೊನ್ನೆನೂ ಕೂಡ ಬೆಳಗಾವಿಯಲ್ಲೂ ಕೂಡ ಹೆಣ್ಣನ್ನ ನಿರ್ವಸ್ತ್ರ ಮಾಡಿರ್ತಕ್ಕಂಥ ಘಟನೆ ಕೂಡ ದ್ವೇಷವ್ಯಾಪಿ ಚರ್ಚೆ ಆಗ್ತಾ ಇದೆ. ಇದು ಕೂಡ ಹೆಣ್ಣನ್ನ ಕೊಲೆ ಮಾಡುವಂತ ಒಂದು ಅಪರಾಧವನ್ನ ಮಾಡಿದ್ದಾರೆ. ಇದರಿಂದ ದೊಡ್ಡ ಜಾಲ ಇದೆ. ಇದು ಒಂದು ಗ್ಯಾಂಗ್ ಅಲ್ಲ, ಇವಾಗ ಸಿಕ್ಕಿರೋದು ಒಂದು 2ರಿಂದ 3 ತಂಡಗಳು ಸಿಕ್ಕಿದೆ. ಚೆನ್ನೈ ಲಿಂಕು ಇದೆ, ಮೈಸೂರು ಇದೆ, ಮಂಡ್ಯ ಇದೆ, ರಾಮನಗರ ಇದೆ, ಬೆಂಗಳೂರು ಗ್ರಾಮಾಂತರ, ಈ ತರದ ಕೆಲವು ಏರಿಯಾಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿರೋದು. ನನಗನ್ಸುತ್ತೆ ಇದು ಇಡೀ ರಾಜ್ಯ ವ್ಯಾಪಿ ಇದೆ. ಮತ್ತೆ ಇಲಾಖೆ ಏನಿದೆ, ಆರೋಗ್ಯ ಇಲಾಖೆಯಲ್ಲಿ ಇದನ್ನ ಮಾಹಿತಿ ಕೊಡುವಂತ ಸಹಾಯವಾಣಿ ಇದೆಯಲ್ಲ, ಅದು ಡೆಡ್ ಆಗಿದೆ. ಫೋನೇ ಅದು ಡೆಡ್ ಔಟ್ ಇದೆ. ಮತ್ತೆ ಅವರ ಸೆಕ್ರೆಟರಿನೊಬ್ಬರನ್ನ ನೇಮಕ ಮಾಡಿದ್ದಾರೆ ಇದಕ್ಕೆ. ಆ ಸೆಕ್ರೆಟರಿ ಮೊಬೈಲ್ ನಂಬರ್ ಅನ್ನು ಕೂಡ ಸ್ವಿಚ್ ಆಫ್ ಆಗಿದೆ. ಅಂದ್ರೆ ಜನ ಈ ತರ ಘಟನೆ ಆದಾಗ ಯಾರಾದ್ರೂ ಮಾಹಿತಿ ಕೊಡ್ಬೇಕಂದ್ರೆ ಅದಕ್ಕೂ ಅವಕಾಶ ಇರಲಿಲ್ಲ. ಸೊ ಈ ನಿರಂತರವಾಗಿ ಈ ದಂಧೆ ಇಷ್ಟೊಂದು ದೊಡ್ಡದಾಗಿ ನಡೀತಾ ಇದ್ರು ಕೂಡ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಮೂಲಿ ಉಸೂಲಿ ಮಾಡಿಕೊಂಡು ಅವ್ರಿಗೇನು ಬರಬೇಕೋ ತಗೊಂಡು ಕಾಟಾಚಾರಕ್ಕೆ ಈ ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ವಿಸಿಟ್ ಮಾಡಿ ಅವ್ರಿಗೇನು ಸುಮ್ಮನೆ ಒಂದು ಸರ್ಟಿಫಿಕೇಟ್ ಕೊಟ್ಬಿಟ್ಟು ಅವ್ರ ಈ ಕರಾಳ ದಂಧೆಗೆ ಇಂಡೈರೆಕ್ಟ್ ಆಗಿ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅದಕ್ಕೋಸ್ಕರ ಇದೊಂದು ನಾನು ಹೇಳಿದೆ, ಇದು ಕೊಲೆ. ಇದು ಅದರಿಂದ ಇದಕ್ಕೆ ಕಾನೂನನ್ನ ಬದಲಾವಣೆ ತರಬೇಕು. ಈಗಿರೋ ಕಾನೂನಲ್ಲಿ ಅವ್ರಿಗೆ ಶಿಕ್ಷೆ ಆಗಲ್ಲ. ಅದಕ್ಕೆ ಕಾನೂನಿಗೆ ಬದಲಾವಣೆ ತಂದು ಇದ್ರ ಮೇಲೆ ಕಠಿಣವಾದಂತ ಮರಣದಂಡನೆ ಸಿಗುವಂತ ಶಿಕ್ಷೆಯನ್ನ ಅಥವಾ ಜೀವನ ಪೂರ್ತಿ ಜೈಲಲ್ಲಿ ಕಳೆಯುವಂತ ಶಿಕ್ಷೆಯನ್ನ ಕೊಡಬೇಕು. ವಿದ್ಯಾವಂತರೇ ಮಾಡಿರೋ ಘಟನೆ ನಾಗರಿಕ ಸಮಾಜಕ್ಕೆ ಅವಮಾನ. ಅದಕ್ಕೋಸ್ಕರ ಈ ತರ ಘಟನೆ ಆಗಬಾರದು ಅಂತ ವಿರೋಧ ಪಕ್ಷದ ನಾಯಕನಾಗಿ ನಾನು ಆ ಸ್ಥಳಗಳಿಗೆ ಭೇಟಿ ಮಾಡ್ತೀನಿ. ಒಂದು ಎಚ್ಚರ ಹೋಗ್ಬೇಕು ಇಡೀ ರಾಜ್ಯದ. ಈ ತರ ಏನಾನ ಮಾಡಿದ್ರೆ ಇನ್ನು ಮುಂದೆ ಸಹಿಸಲ್ಲ ಅನ್ನೋ ಒಂದು ಸಂದೇಶ ಕೊಡಬೇಕಾಗಿದೆ. ಅದಕ್ಕೆ ನಾನು ಅಧಿಕಾರಿಗಳನ್ನು ಬರಕ್ಕೆ ಹೇಳಿದ್ದೀನಿ. ಅಧಿಕಾರಿಗಳಿಗೆ ಬಿಸಿ ಮುಟ್ಟುವಂತ ಕೆಲಸವನ್ನು ಮಾಡ್ತೀನಿ. ಸರ್, ನೀವು ವಿಪಕ್ಷ ನಾಯಕರ ಆಯ್ಕೆ ಆದ್ಮೇಲೆ ದೆಹಲಿಗೆ ಹೋಗಿಲ್ಲ, ಯಾವಾಗ ಹೋಗ್ತೀರಾ? ಹೈಕಮಾಂಡ್ ನಾಯಕರ ಆಯ್ಕೆಗೆ ಒಂದಷ್ಟು ಪ್ರೋಸೆಸ್ ಇದೆ, ಪದಾಧಿಕಾರಿಗಳ ಆಯ್ಕೆ, ಒಂದಷ್ಟು ಬದಲಾವಣೆಗಳಾಗಬೇಕಾಗಿದೆ. ಎಲ್ಲೊಂದು ಕಡೆ ಅಸಮಾಧಾನಿಕರು, ಒಂದಷ್ಟು ಈಗ ಅಸೆಂಬ್ಲಿ ಇತ್ತು, ನಾನು ವಿರೋಧ ಪಕ್ಷ ನಾಯಕನಾಗಿ ಹೋಗಕ್ಕಾಗಿರಲಿಲ್ಲ. ಅದಕ್ಕೋಸ್ಕರ ಈಗ ಅಸೆಂಬ್ಲಿ ಮುಗಿದಿದೆ. ನಾನು ಇವತ್ತು ಫೋನಲ್ಲಿ ಮಾತಾಡ್ತೀನಿ. ಅವ್ರದ್ದು ಅಪಾಯಿಂಟ್ಮೆಂಟ್ ತಗೊಂಡು ಒಂದು ಅಥವಾ 2 ದಿನ ಅಥವಾ 3 ದಿನ ಹೋಗಿ ಕೂತು ಮುಂದಿನ ಪಾರ್ಟಿಯ ಪದಾಧಿಕಾರಿಗಳು ಇರ್ಬೋದು, ನಮ್ಮ ವಿರೋಧ ಪಕ್ಷದ ನಾಯಕರು, ವಿಧಾನ ಪರಿಷತ್ತು, ವಿಪ್ಪು, ಈ ಥರದ್ದೇನೇನೋ ಘೋಷಣೆ ಮಾಡಬೇಕಾಗಿದೆ. ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ. ಸನ್ಮಾನ್ಯ ವಿಜಯೇಂದ್ರ ಅವರು ಈಗಾಗಲೇ ದೆಹಲಿ ಹೋಗಿದ್ದಾರೆ, ಒಂದ್ಸರಿ ಹೋಗಿ ಬಂದು ಮಾತುಕತೆ ಮಾಡಿದ್ದಾರೆ. ನಾನು ಕೂಡ ವಿಶ್ ಮಾಡಬೇಕು ಅವ್ರಿಗೆಲ್ಲರಿಗೂ. ನನ್ನನ್ನು ಆಯ್ಕೆ ಮಾಡಿದಕ್ಕೋಸ್ಕರ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅದ್ರ ಜೊತೆ ಇದು ಕೂಡ ಪ್ರಮುಖವಾದಂಥದ್ದು. ಇದನ್ನು ನಾವು ಮಾಡ್ತೀವಿ. ನಿನ್ನೆ ಸರ್, ವೀರಶೈವ ಲಿಂಗಾಯತ ಸಮುದಾಯದ ಸಚಿವರು, ಶಾಸಕರು, ನಿಮ್ಮ ಪಕ್ಷದ ಕೆಲವು ಲಿಂಗಾಯತ ಸಮುದಾಯದ ಶಾಸಕರು ಸಹಿ ಮಾಡಿ ಜಾತಿ ಜನಗಣತಿ ವರದಿ ಅವೈಜ್ಞಾನಿಕವಾಗಿದೆ, ಹೊಸದಾಗಿ ಸಮೀಕ್ಷೆ ಮಾಡಬೇಕು ಅನ್ನುವಂತಹ ಮನವಿಯನ್ನು ಮುಖ್ಯಮಂತ್ರಿಗೆ ಸಲ್ಲಿಕೆ ಮಾಡಿದ್ದಾರೆ. ಒಕ್ಕಲಿಗ ಸಮುದಾಯದ ನಂತರ ಈಗ ಲಿಂಗಾಯತ ಸಮುದಾಯದವರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಜಾತಿ ಸಮೀಕ್ಷೆ ಸಂಕಟ ಶುರುವಾಯ್ತಾ, ಹೇಗೆ? ಇಲ್ಲ, ಸಿದ್ದರಾಮಯ್ಯನವರು ಮೊದಲಿಂದನೂ ಅವರ ಗುಣನೇ ಹಂಗೆ. ನೀವು ಕಳೆದ 20 ವರ್ಷದಲ್ಲಿ ಅವರ ಇತಿಹಾಸ ನೋಡಿದ್ರೆ ಅವ್ರಿಗೆ ಜಾತಿಗಳನ್ನ ಹೊಡೆಯುವಂಥದ್ದು ಅವ್ರಿಗೆ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಹಿಂದೆ ಈಗ ಹಿಂದುಳಿದ, SC, ಈ ಮುಂದುವರಿದ ಈ ತರದ ಏನೇನು ಜಾತಿಗಳಿದೆಯೋ ಅದು ಬೇರೆ ಪ್ರಶ್ನೆ. ಲಿಂಗಾಯತರನ್ನೇ 2 ಭಾಗ ಮಾಡಬೇಕು ಅಂತ ಹೊರಟಿದ್ರು. ಏನಕ್ಕೆ? ವೋಟ್ ಪಾಲಿಟಿಕ್ಸ್ಗೋಸ್ಕರ. ಈ ಲಿಂಗಾಯತರು ಬಿಜೆಪಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಭಾವನೆ. ಅದಕ್ಕೆ ಲಿಂಗಾಯತರನ್ನೇ 2 ಭಾಗ ಮಾಡಿಬಿಟ್ರೆ ನಮ್ಗೊಂದು ಸಪೋರ್ಟ್ ಮಾಡ್ತಾರೆ ಅಂತ ಮಾಡಿದ್ರು. ಅದು ತಿರುಗುಬಾಣ ಆಗಿ ಕಾಂಗ್ರೆಸ್ ಮೂಲೆ ಗುಂಪಾಯಿತು. ಈಗ ಜಾತಿಗಳನ್ನ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸಮೀಕ್ಷೆ ಮಾಡಿರೋಂಥದ್ದು
ಅವರು ಯಾವುದೇ ರೀತಿಯಾದಂಥ ಮನೆಗಳಿಗೆ ಹೋಗಿ ಸಮೀಕ್ಷೆ ಮಾಡಿಲ್ಲ. ತರಾತುರಿಯಲ್ಲಿ ಸಮೀಕ್ಷೆ ಮಾಡಿದ್ದಾರೆ. ಮತ್ತೆ ಸಮೀಕ್ಷೆಯಾಗೆ ಸೆಕ್ರೆಟರಿನೇ ಸೈನ್ ಹಾಕಿಲ್ಲ. ಆ ಒಂದು ಒರಿಜಿನಲ್ ಕಾಪಿ ಅದು ಕೂಡ ಕಳುವಾಗಿದೆ. ಅಂದ್ರೆ ಇದರಿಂದ ಯಾವುದೋ ಒಂದು ಜಾಲ ಇದೆ, ಇದನ್ನ ಮಾಡಿಸೋಂತ ಒಂದು ಜಾಲ ಇದೆ, ಬಹಳ ಪ್ರಭಾವಿಯಾದಂತ ಜಾಲ ಇದೆ. ಅವರು ಇದನ್ನ ಮಾಡಿಸಿ ಯಾವುದೋ ಒಂದು ಸಮುದಾಯನ ಮೇಲೆ ಎತ್ತ ಕಟ್ಟೋದು, ಯಾವುದೋ ಸಮುದಾಯನ ತುಳಿಬೇಕು ಅನ್ನೋದು ಒಂದೇ ಉದ್ದೇಶ ಅವ್ರಿಗೆ. ಈಗ ನಿಜವಾದ ಜಾತಿ ಗಣತಿ ಆದರೆ ಯಾವ್ಯಾವ ಸಮುದಾಯ ಏನೇನು ಅಂತ ಬರುತ್ತೆ, ಯಾವ್ಯಾವ ಸಮುದಾಯ ಎಷ್ಟು ಪರ್ಸೆಂಟೇಜ್ ಇದ್ದಾರೆ ಈ ರಾಜ್ಯದಲ್ಲಿ ಅಂತ ಬರುತ್ತೆ. ಇವ್ರು ಹಂಗ್ ಮಾಡ್ತಾ ಇಲ್ಲ. ಯಾವ್ಯಾವ್ದು ದೊಡ್ಡ ದೊಡ್ಡ ಸಮುದಾಯಗಳಿದೆಯೋ ಅದನ್ನ ಭಾಗ ಮಾಡ್ಬಿಡೋದು, ಅದರಲ್ಲಿ ಭಾಗಗಳು ಮಾಡ್ಬಿಡೋದು, 7-8 ಭಾಗ ಮಾಡಿ ಅವ್ರನ್ನ ಕಡಿಮೆ ಮಾಡ್ಬಿಡೋದು. ಇವ್ರಿಗೆ ಯಾರು ಬೇಕೋ ಸಮುದಾಯ ಅದನ್ನ ಇರೋದನ್ನ ಅವರು ಆ ಸಮುದಾಯಕ್ಕೆ ಸೇರ್ದಿಲ್ದೆ ಇರೋರ್ನೆಲ್ಲ, ಕಾಡು ಜನ ಏನಿರ್ತಾರೆ, ಬೇರೆ ಬೇರೆ ಜನ ಇರ್ತಾರೆ, ಎಲ್ಲರೂ ಸೇರಿಸ್ಕೊಂಡು ಮೇಲಕ್ಕೆ ತಗೊಂಡೋಗೋದು. ಇಷ್ಟೇ ಇದು ಇದರಲ್ಲಿ ಕಾಣ್ತಾ ಇರೋದು. ಅದಕ್ಕೆ ವಿರೋಧ. ನಾವು ಜಾತಿ ಸಮೀಕ್ಷೆಗೆ ವಿರೋಧ ಅಲ್ಲ. ನಾವು ಜಾತಿ ಸಮೀಕ್ಷೆ ಮಾಡಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಭಾವನೆ. ಆದ್ರೆ ಮಾಡುವಾಗ ಸರಿಯಾಗಿ ಮಾಡಬೇಕು. ಯಾರನ್ನೋ ಓಲೈಸೋದು, ಯಾರಿಗೋ ತುಳಿಯೋ ಅಂತ ಕೆಲಸ ಏನ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವೀರಶೈವ ಸಮಾಜ ಇವತ್ತು ಎದ್ದು ನಿಂತಿದೆ. ಈಗಾಗಲೇ ಒಕ್ಕಲಿಗ ಸಮಾಜನೂ ಕೂಡ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸೇರಿ ನಾವೆಲ್ಲರೂ ಕೂಡ ಸಹಿ ಹಾಕಿದ್ದೀರಿ. ಯಾಕಂದ್ರೆ ಒಂದು ಸರ್ಕಾರದ ಒಂದು ಮಾಹಿತಿ ಅಂದ್ರೆ ಅದು ಅಥೆಂಟಿಕ್ ಆಗುತ್ತೆ. ಒಂದ್ಸರಿ ಸರ್ಕಾರ ಅನುಮೋದನೆ ಮಾಡಿ ಅದು ಗೆಜೆಟ್ ಆಗ್ಬಿಟ್ರೆ ಪರ್ಮನೆಂಟ್ ಆಗೋತತೆ. ಅದರಿಂದ ಅದು ಆಗ್ಬೇಕಾದ್ರೆ, ಪರ್ಮನೆಂಟ್ ಆಗ್ಬೇಕಾದ್ರೆ ಸರಿಯಾಗಿ ಆಗ್ಬೇಕು. ನಿಜ ಸ್ಥಿತಿ ಏನಿದೆ, ಸತ್ಯ ಸ್ಥಿತಿ ಏನಿದೆ ಅದಾಗಬೇಕು. ಡೂಪ್ಲಿಕೇಟ್ ಯಾವುದು ಬರಬಾರ್ದು. ಅದಕ್ಕೆ ಡೂಪ್ಲಿಕೇಟ್ ಬಂದಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಅವ್ರ ಪದ ಹೇಳ್ತಾರೆ, ಇನ್ನು ಬರಕ್ ಮುಂಚೆನೆ ಹೇಳ್ತಾ ಇದ್ದಾರೆ ಅಂತಾರೆ. ನೀವು ಮಾಡಿರೋಂತ ಎಲ್ಲ ಕಥೆಗಳು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರ್ಬೇಕು, ಸೋರಿಕೆ ಆಗಿರ್ಬೇಕು. ಸೋರಿಕೆ ಆಗಿರೋದ್ರಿಂದ ಎಲ್ಲರೂ ಹೇಳ್ತಾ ಇದ್ದಾರೆ. ಅದರಿಂದ ಇದು ಸೋರಿಕೆ ಆಗಿರೋದು ದೊಡ್ಡ ತಪ್ಪು. ಒಂದು ವರದಿಯನ್ನ ಬಂದ ಮೇಲೆ ಅದು ಸರ್ಕಾರ ಸೋರಿಕೆ ಆಗದಂಗೆ ನೋಡ್ಕೊಬೇಕು. ಈಗ ಇವರೆಲ್ಲ ವಿರೋಧ ಮಾಡ್ತಾವ್ರೆ ಅಂದ್ರೆ ಯಾಕೆ ಮಾಡ್ತಾವ್ರೆ? ಸರ್ಕಾರ ಹೇಳ್ತದ ನೋಡಿದಕ್ಕೆ ಮುಂಚೆ ಯಾಕೆ ಮಾಡ್ತೀರಾ ಅಂತ. ನೋಡ್ದಿರಾನೆ ಮಾಡಿರ್ತಾರೆ ಇವರು. ಅಷ್ಟೊಂದು ದೊಡ್ಡ ಸಮಾಜ, ಮಂತ್ರಿಗಳಿದ್ದಾರೆ, MLAಗಳಿದ್ದಾರೆ, ಅವರು ನೋಡ್ದಿರಾನೆ ಮಾಡಿರ್ತಾರ. ಅದಕ್ಕೆ ಸೋರಿಕೆ ಆಗಿದೆ. ಇದು ಕೂಡ ಸರ್ಕಾರದ ಮೇಲೆ ದೊಡ್ಡ ಆಪಾದನೆ. ಸೋರಿಕೆ ಮಾಡಿರುವಂತದ್ದು ಕೂಡ ಸರ್ಕಾರದ ಮೇಲೆ ದೊಡ್ಡ ಆಪಾದನೆ ಇದೆ. ಅದಕ್ಕೆ ಕಳೆದೋಗಿದೆ, ಸೋರಿಕೆ ಆಗಿದೆ, ಸಹಿ ಇಲ್ಲ ಸೆಕ್ರೆಟರಿದು. ಅದರಿಂದ ಇದೆಲ್ಲ ತಪ್ಪುಗಳು ಇರೋದ್ರಿಂದ ಇದು ಅವೈಜ್ಞಾನಿಕ ವರದಿ ಅಂತ ಹೇಳಿ ವೀರಶೈವ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಮಾಡ್ತಾ ಇದೆ. ನಾವು ಈ ಜಾತಿ ಗಣತಿ ಆಗ್ಬೇಕು, ಸರಿಯಾಗಿ ಆಗ್ಬೇಕು ಅನ್ನೋ ನಿಲುವು ನಮ್ದು. ಎಸ್ ಟಿ ಸೋಮಶೇಖರ್ ಅವರು ಮತ್ತು ಶಿವರಾಮಯ್ಯ ಅವರು, ಸೋಮಶೇಖರ್ಗೆ ಮೈಸೂರಿನ ಕಾಂಗ್ರೆಸ್ ಟಿಕೆಟ್ ಆಫರ್ ಇದೆ, ಹೆಬ್ಬಾರ್ ಅವರಿಗೆ ಉತ್ತರ ಕನ್ನಡ ಕ್ಷೇತ್ರದಿಂದ ಆಫರ್ ಇದೆ ಅಂತ ಚರ್ಚೆ. ಇಲ್ಲ, ಅದೆಲ್ಲ ಇಲ್ಲ. ನನ್ನೇನು ಕೂಡ ಸೋಮಶೇಖರ್ ನನ್ನ ಜೊತೆ ಮಾತಾಡ್ಕೊಂಡು ಕೂತಿದ್ರು. ನಾವು ಅವರು ಬರೋವಾಗ ಫ್ಲೈಟ್ ಅಲ್ಲಿ ಒಟ್ಟಿಗೆ ಬಂದ್ರಿ. ಸೊ ಕೆಲವು ಕಾರಣಕ್ಕೋಸ್ಕರ ಹೋಗಿರ್ತಾರೆ ಅಂತ ಅನ್ಸುತ್ತೆ. ಅವರು ಕ್ಲಾರಿಫೈ ಮಾಡಿದ್ದಾರೆ. ಈಗ ಒಬ್ಬ ನನಗೆ ಪರಿಚಯ ಇರುವಂತ ಮಂತ್ರಿ, ಹಿಂದೆ ಕೂಡ ಅವರ ಜೊತೆ ಕೆಲಸ ಮಾಡಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂನ್ಸಿನೂ ಕೂಡ ಅವ್ರ ಬಾರ್ಡರ್ ಬರುತ್ತೆ. ಆ ದೃಷ್ಟಿಯಿಂದ ನಾನು ಹೋಗಿದ್ದೆ ಅಂತ ಅವರೇ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಇದು ನಡೀತಾ ಇರ್ತದೆ. ಆಗಾಗ ನಾನು ಸೋಮಶೇಖರ್ ಅವ್ರನ್ನ ಇದಾದ ತಕ್ಷಣನೇ ಕರೆದು ನಾನು ಮಾತಾಡಿದ್ದೀನಿ. ವಿಜಯೇಂದ್ರ ಅವರು ಕರೆದು ಮಾತಾಡಿದ್ದಾರೆ. ಈಗ ಆ ಥರದ್ದು ಯಾವುದೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.